ಇವತ್ತಿನ ದಿನ ಆಲ್ಮೋಸ್ಟ್ ಎಲ್ಲರ ಮನೆ ಸೋಲಾರ್ ವಾಟರ್ ಹೀಟರ್ ಇದ್ದೇ ಇರುತ್ತೆ. ಆದರೆ ಈ ಸೋಲಾರ್ ವಾಟರ್ ಹೀಟರ್ ಸಮಸ್ಯೆ ಏನಪ್ಪ ಅಂದರೆ, ವರ್ಷಕ್ಕೊಂದು ಸತಿ ನಾವು ಸರ್ವಿಸ್ ಮಾಡಿಸಿಲ್ಲ ಅಂದರೆ ಕರೋಷನ್ ಆಗೋದು ಅಥವಾ ಅದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ನಾವು ಇನ್ಸ್ಟಾಲೇಷನ್ ಮಾಡಿ 1.5 year ಆಯಿತು, ಒಂದು ಸತಿ ಕೂಡ ಸರ್ವಿಸ್ ಮಾಡಿಸಿಲ್ಲ. ಆದ್ದರಿಂದ ನಾವು ಸರ್ವಿಸಿಂಗ್ ಮಾಡಿಸೋಣ ಅಂತ ಏನಾದ್ರು ಪ್ರೊಫೆಷ್ನಲ್ಸಾಗಿ ಕೇಳಿದ್ರೆ ಮಿನಿಮಮ್ 2,000ದಿಂದ 3,000 ಗಂಟೆ ಕೇಳ್ತಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾನು ನನ್ನ ತಮ್ಮ ಸೇರಿ ಸರ್ವಿಸಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೀವು ಏನಾದರೂ ಸೋಲಾರ್ ಸರ್ವಿಸ್ ನೀವೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಸರ್ವಿಸ್ ಹೇಗೆ ಮಾಡೋದು ಮತ್ತು ಸರ್ವಿಸ್ ಮಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಲೋ, ಎಲ್ಲರಿಗೂ ನಮಸ್ತೆ. ನಮ್ಮ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇರ್ಬೋದು ನೀವು ಟ್ಯಾಂಕಲ್ಲೆಲ್ಲ ಹೇಗೆ ಪಾಚಿ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಸರ್ವಿಸ್ ಮಾಡೋಕ್ಕಿಂತ ಮುಂಚೆ ಬೋತ್ ಮೇನ್ ಟ್ಯಾಂಕಿಂದ ಬರ್ತಾ ಇರೋ ಇನ್ಲೆಟ್ ಮತ್ತು ಔಟ್ಲೆಟ್ ವಾಲ್ನ ಕ್ಲೋಸ್ ಮಾಡಬೇಕು. ನೋಡಿ, ನೆಕ್ಸ್ಟ್ ಟ್ಯೂಬ್ ಜೊತೆ ರಬ್ಬರ್ ಬುಷ್ನ ಅಟ್ಯಾಚ್ ಮಾಡಿರ್ತಾರೆ. ನಾವು ಎಲ್ಲ ಟ್ಯೂಬಲ್ಲಿರೋ ರಬ್ಬರ್ ಬುಷ್ನ ಬಿಚ್ಕೊಬೇಕು. ನೋಡಿ, ಇದೇ ಇನ್ಲೆಟ್ ಪೈಪ್. ಇದರಲ್ಲಿ ವಾಲ್ ಎಲ್ಲಿ ಕೊಟ್ಟಿರ್ತಾರೆ ಮೇನ್ ಟ್ಯಾಂಕಿಂದ, ಆ ವಾಲ್ನ ಆಫ್ ಮಾಡಬೇಕು. ನೋಡಿ, ಟ್ಯೂಬ್ಗಳು ತುಂಬ ಡೆಲಿಕೇಟ್ ಆಗಿರುತ್ತೆ. ನಾವು ಸರ್ವಿಸಿಂಗ್ ಮಾಡಬೇಕಾದ್ರೆ ಜಾಸ್ತಿ ಬಿಸಿಲಲ್ಲಿ ಸರ್ವಿಸಿಂಗ್ ಮಾಡಬಾರ್ದು, ಯಾಕಂದರೆ ಹೀಟಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಮತ್ತು ಬಿಚ್ಚಬೇಕಾದ್ರೆ ಏನು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಸ್ವಲ್ಪ ಪ್ರೆಷರಲ್ಲಿ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಈ ಥರ ತಿರುಗಿಸ್ಬೇಕು. ನೋಡಿ, ಒಂದ್ಸತಿ ತಿರುಗಿಸ್ಮೇಲೆ ಸ್ವಲ್ಪ ಮೇಲ್ಗಡೆ ಪುಷ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಹಾಕ್ಬೇಡಿ. ನೋಡಿ, ಇದನ್ನು ಹೀಗೆ ಪುಷ್ ಮಾಡಬೇಕು. ಇದು ತುಂಬ ಡೆಲಿಕೇಟ್ ಆಗಿರುತ್ತೆ, ಜಾಸ್ತಿ ಪ್ರೆಷರ್ ಕೂಡ ಹಾಕೋ ಆಗಿಲ್ಲ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಯಾರು ಹೆಲ್ಪಿಗೆ ತೊಗೊಳ್ಳಿ. ಇದನ್ನ ಎಲ್ಲಿ ಗಂಟ ಪುಷ್ ಮಾಡಬೇಕು ಅಂದರೆ, ನೋಡಿ ಇಲ್ಲಿ ಮೇಲ್ಗಡೆ ಆ ಎಂಡ್ ಇದೆಯಲ್ಲ, ಎಂಡು ಹೊರಗಡೆ ಬರಬೇಕು. ಅಲ್ಲಿ ಗಂಟ ಪುಷ್ ಮಾಡಿ ಆಮೇಲೆ ವಾಪಸ್ ಹೊರಗಡೆ ಎಳಿಬೇಕು. ನೋಡಿ, ಟ್ಯಾಂಕಲ್ಲಿ ಹೇಗೆ ರಸ್ತೆಲ್ಲ ಡೆಪಾಸಿಟ್ ಆಗಿದೆ ನೋಡಿ. ಇದು ಟ್ಯೂಬಲ್ಲಿ ಕೆಳಗಡೆ ರಸ್ತೆಲ್ಲ ಬಂದು ಇಲ್ಲಿ ಡೆಪಾಸಿಟ್ ಆಗಿರುತ್ತೆ. ಇದೆಲ್ಲ ಟ್ಯಾಂಕ್ದು ಡಸ್ಟ್ ಪಾರ್ಟಿಕಲ್. ಟ್ಯಾಂಕ್ ಫುಲ್ ರಸ್ಟ್ ಹಿಡಿದು ಹೀಗೆ ಟ್ಯೂಬ್ದು ಕೆಳಗಡೆ ಡೆಪಾಸಿಟ್ ಆಗಿರುತ್ತೆ. ಈ ಟ್ಯಾಂಕ್ ಕೆಪಾಸಿಟಿ ಬಂದು 200 ಲೀಟರ್ಸ್. ಸೊ ಈ 200 ಲೀಟರ್ಸ್ ವಾಟರ್ ಕ್ಲೀನ್ ಮಾಡ್ಬೇಕಾದ್ರೆ ವೇಸ್ಟ್ ಆಗೇ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನೋಡಿ, ಇವಾಗೆಲ್ಲ ಟ್ಯೂಬು ರಿಮೂವ್ ಮಾಡಿದ್ದೀನಿ. ಒನ್ಸ್ ರಿಮೂವ್ ಮಾಡಿದ್ಮೇಲೆ ಟ್ಯೂಬ್ನ ಬಿಸಿಲಲ್ಲಿ ಇಡೋ ಆಗಿಲ್ಲ. ಹೀಗೆ ಯಾವ್ದಾರೋ ಬಟ್ಟೆ ಕೆಳಗಡೆ ಸೂರ್ಯನ ಕಿರಣ ಬೀಳದೇ ಇರೋಹಾಗೆ ಕವರ್ ಮಾಡಿಡಬೇಕು. ಈ ರೀತಿ ಕವರ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಟ್ಯೂಬ್ ಎಲ್ಲ ಜಾಸ್ತಿ ಹೀಟ್ ಆಗುತ್ತೆ. ಜಾಸ್ತಿ ಹೀಟ್ ಆಗೋದ್ರಿಂದ ನೆಕ್ಸ್ಟು ಮತ್ತೆ ವಾಪಸ್ ಫಿಟ್ ಮಾಡಬೇಕಾದ್ರೆ ಸಡನ್ನಾಗಿ ಕೋಲ್ಡ್ ವಾಟರ್ ಹೋದರೆ ಟೆಂಪರೇಚರ್ ಡಿಫ್ರೆನ್ಸಿಂದ ಕ್ರ್ಯಾಕ್ ಬಿಡೋ ಚಾನ್ಸಸ್ ಇರುತ್ತೆ. ಮತ್ತು ಈ ಹೋಲ್ಸಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಏನೂ ಇರೋಲ್ಲ, ಈ ಥರ ಒಂದು ರಬ್ಬರ್ ಇರುತ್ತೆ ಅಷ್ಟೇ. ಇದು ಸಿಲಿಕಾನ್ ರಿಂಗ್ಸ್ ಅಂತ. ಇದು ಹಾಗೆ ಕೈಯಿಂದ ಎಳೆದ್ರೆ ಬರುತ್ತೆ. ಸೊ ಪೈಪೆಲ್ಲ ಬಿಚ್ಚಿ ಹೀಗೆ ಯಾರ್ದಾರೋ ಸಪೋರ್ಟಿಂದ ಸ್ವಲ್ಪ ಟರ್ನ್ ಮಾಡಿದ್ರೆ ಟ್ಯಾಂಕ್ ಒಳಗಡೆ ಇರೋ ನೀರೆಲ್ಲ ಹೊರಗಡೆ ಬರುತ್ತೆ. ಆಮೇಲೆ ಯಾವ್ದಾದ್ರು ಒಂದು ಸ್ಟಿಕ್ ತಗೊಂಡು ಈ ರೀತಿ ಒಳಗಡೆ ಎಲ್ಲ ಸ್ವಲ್ಪ ಒಂದು ಬಟ್ಟೆ ಹಾಕ್ಬಿಟ್ಟು ಒಳಗಡೆ ಎಲ್ಲ ಟ್ಯಾಂಕ್ ಕ್ಲೀನ್ ಮಾಡ್ಕೊಳ್ಳಿ. ಟ್ಯಾಂಕ್ ಕ್ಲೀನ್ ಮಾಡಾಯಿತು. ನೆಕ್ಸ್ಟ್ ಒಂದೊಂದೇ ಟ್ಯೂಬ್ನ ಸಪ್ರೇಟಾಗಿ ಟ್ಯೂಬ್ದು ಔಟರ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಡೆಲಿಕೇಟ್ ಆಗೋದ್ರಿಂದ ಒಂದೊಂದೇ ಟ್ಯೂಬ್ನ ತಗೊಂಡು ಕ್ಲೀನಾಗಿ ಬಟ್ಟೆಲಿ ಉಜ್ಜಿ ಒಂದು ಸತಿ ಔಟರ್ ಕ್ಲೀನ್ ಮಾಡ್ಕೊಂಡ್ಮೇಲೆ ಇನ್ಸೈಡ್ನ ಒಂದು ಒಳಗಡೆ ಏನಾದ್ರು ಬಟ್ಟೆ ಗಿಟ್ಟೆ ಹಾಕಿ ನಾವು ಈ ರೀತಿ ದಾರ ಕಟ್ಟಿದ್ದೀವಿ. ದಾರ ಕಟ್ಬಿಟ್ಟು ಒಂದು ಯಾವುದೋ ಸ್ಟಿಕ್ಕಿಂದ ಒಳಗಡೆ ಪುಷ್ ಮಾಡ್ತೀವಿ. ಒಳಗಡೆ ಏನಾರು ಸೆಡಿಮೆಂಟ್ಸ್ ಏನಾರು ಇದ್ದರೆ ಹೊರಗಡೆ ಬರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಟ್ಯೂಬ್ನು ಕ್ಲೀನ್ ಮಾಡ್ಕೊಬೇಕು ನಾವು. ಇದು ಲೂಬ್ರಿಕೇಷನ್ ಆಯಿಲ್, ಅಥವಾ ನಿಮ್ಗೆ ಶ್ಯಾಂಪು ಇದ್ದರೆ ಶ್ಯಾಂಪು ಆದರೂ ತೊಗೊಬೋದು. ಇದನ್ನು ಸಿಲಿಕಾನ್ ರಿಂಗ್ ತೋರಿಸಿದ್ನಲ್ಲ, ಆ ರಿಂಗಿಗೆ ಸ್ವಲ್ಪ ಹಾಕಬೇಕು, ಯಾಕಂದರೆ ಟ್ಯೂಬ್ನ ಪುಷ್ ಮಾಡಬೇಕಾದ್ರೆ ಈಸಿಯಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಹಾಕೋದಿದ್ದು. ಸೊ ಈ ರೀತಿ ಎಲ್ಲ ಹೋಲ್ಗಳಿಗೂ ಆ ಸಿಲಿಕಾನ್ ರಿಂಗ್ ಇರೋ ಜಾಗಕ್ಕೆ ಸ್ವಲ್ಪ ಹಾಕಿ. ನೋಡಿ, ಇದು ಕ್ಲೀನಾಗಿ ತೊಳೆದಿರೋ ಟ್ಯೂಬು, ಬೋತ್ ಔಟ್ಸೈಡ್ ಮತ್ತು ಇನ್ಸೈಡ್ ಕ್ಲೀನಾಗಿ ತೊಳೆದಿದ್ದೀವಿ. ತೊಳೆದಾದ್ಮೇಲೆ ನಾವೇನು ಮಾಡಬೇಕು, ಇದಕ್ಕೆ ಕೂಡ ಸ್ವಲ್ಪ ಲೂಬ್ರಿಕೇಷನ್ ಹಾಕ್ಕೊಬೇಕು. ಲೂಬ್ರಿಕೇಷನ್ ಹಾಕಾದ್ಮೇಲೆ ನೀವೇನು ಮಾಡಬೇಕಂದ್ರೆ
ಟ್ಯಾಂಕಿಗೆ ನೀರನ್ನ ಬಿಡಬೇಕು. ಸೋಲಾರ್ ಟ್ಯಾಂಕಿಗೆ ನೀರು ಬಿಟ್ಕೊಂಡು ನೀರು ಅದು ಚೆಲ್ಲೋಗ್ತಾ ಇರಬೇಕಾದ್ರೆ ಟ್ಯೂಬ್ನ ಒಳಗಡೆ ಸ್ವಲ್ಪ ಲೈಟಾಗಿ ಪುಷ್ ಮಾಡಬೇಕು. ಪುಷ್ ಮಾಡಿದ ತಕ್ಷಣ ಅದು ಅಡ್ಜಸ್ಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಫಾರ್ವರ್ಡ್ ಪುಷ್ ಮಾಡಿ ಮತ್ತೆ ಬ್ಯಾಕ್ವರ್ಡ್ ಪುಲ್ ಮಾಡಬೇಕು, ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಒಂದು ಕಡೆ ಫಿಟ್ ಮಾಡಿದ್ಮೇಲೆ ಆ ಕಡೆ ಕಾರ್ನರ್ ಕೂಡ ಒಂದು ಟ್ಯೂಬ್ ಫಿಟ್ ಮಾಡಬೇಕು. ಯಾಕಂದರೆ ಅಲೈನ್ಮೆಂಟ್ ಕ್ಲೀನಾಗಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ, ಅದು ಆ್ಯಕ್ಚುಲಿ ಕರೆಕ್ಟಾಗಿರುತ್ತೆ. ಅಂತೂ ಒಮ್ಮೆ ಈ ಕಡೆ ಕಾರ್ನರ್ ಮತ್ತು ಆ ಕಡೆ ಕಾರ್ನರ್ದು ಟ್ಯೂಬ್ ಫಸ್ಟ್ ಫಿಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಾಕಿ ಇರೋ ಟ್ಯೂಬ್ನ ಫಿಟ್ ಮಾಡ್ಕೊಳ್ಳಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆದಮೇಲೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಟ್ಯಾಂಕಲ್ಲಿ ನೀರಿರಲೇಬೇಕು. ನೀರಿತ್ತಿಲ್ಲ ಅಂದರೆ ಟ್ಯೂಬ್ ಹೀಟಾಗಿ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.